ಏನಕ್ಕ ಇದು? ಇದಕ್ಕೆ ಕೇಸರಿ ಮತ್ತೆ ಡ್ರೈ ಫ್ರೂಟ್ಸ್ ಹಾಕಿ ಹದವಾಗಿ ಮಾಡಿರೋ ಹಾಲು. ಯಾರ್ಗೆ? ಚಿರು ಕೊಡು, ಆಮೇಲೆ ಇದರಲ್ಲಿ ಅರ್ಧ ನೀನು ಕುಡಿ. ನಾನ್ ಕುಡಿಬೇಕಾ? ಯಾಕಕ್ಕ, ಅದ್ ಬೇರೆ ಇದು ಏನೋ ನಾವು ಕಲ್ಸಿದೀರಾ, ನಂಗೆ ಏನೋ ಅರ್ಥ ಆಗ್ತಿಲ್ಲ. ರೂಮಿಗೆ ಹೋಗು, ನಿನಗೆ ಗೊತ್ತಾಗುತ್ತೆ. ಓಹೋ, ಅರ್ಥ ಆಯ್ತು. ಅರ್ಥ ಆಯ್ತಾ? ನಿನಗೆ ಓಕೆ ತಾನೆ? ಅಯ್ಯೋ, ಇದ್ರಲ್ಲಿ ಏನಿದೆ ಅಕ್ಕ? ಪಾಪ ನನ್ನ ಹಸ್ಬೆಂಡು ಮೈಕೆ ಎಲ್ಲ ನೋವು ಮಾಡ್ಕೊಂಡು ಆ ರೌಡಿಗಳ ಜೊತೆ ಹೋರಾಡಿ ನನ್ನ ಬಚಾವ್ ಮಾಡ್ಕೊಂಡು ಬಂದಿದಾರಲ್ವಾ, ಅವ್ರು ಆರಾಮಾಗಿರ್ಲಿ ಅಂತ ತಾನೆ ಈ ತರ ವಿಶೇಷವಾದ ಹಾಲು ಮಾಡ್ಕೊಟ್ಟಿದ್ದು. ಕೊಡ್ತೀನಿ ಆಯ್ತಾ? ದೀಪಾ, ತಡ್ಡಿ ನೀನು, ನಿನ್ಗೇನು ಗೊತ್ತಾಗಲ್ಲ. ಫಸ್ಟ್ ನಿನ್ ರೂಮಿಗೆ ಹೋಗು. ಹೋಗು. ಏನು ಎಲ್ಲ ಅಲಂಕಾರ ಮಾಡಿದ್ದಾರೆ? ಕಟ್ರಿ ಇನ್ನೇನ್ ಹಚ್ಬಂಡು ದಿಢೀರ್ ಅಂತ ಬಂದು ಈ ಗೊಂಬೆನ ನನ್ ಮುಖದ ಮುಂದೆ ಇಟ್ರೆ ಹೆದರ್ದೆ ಏನೇನ್ ಮಾಡ್ಲಿ? ಹೆದರಕದು ಒಂದೇ ಕಾರಣನ, ಇನ್ನೇನಾದ್ರೂ ಇದೆಯಾ? ಇನ್ನೇನು ಇಲ್ಲಪ್ಪ. ಅಲ್ಲ, ಮೊದ್ಲು ನನ್ನ ನೋಡ್ದಾಗ ಹೆದರ್ಕೋತಿದ್ರಲ್ಲ, ಈಗ್ಲೂ ಆ ಭಯ ಇದೆಯಾ ಅಂತ ಕೇಳಿ. ಇಲ್ಲ. ತಗೊಳ್ಳಿ ಇದನ್ನ. ನಿಮ್ಗೆ ಇಷ್ಟ ಅಂತ ತರಿಸಿದ್ದೆ. ನೀವು ನನ್ನ ಜೊತೆ ಬರ್ದೆ ಟೂ ಬಿಟ್ಬಿಟ್ಟು ಊರಲ್ಲೇ ಉಳ್ಕೊಂಡಿದ್ರಲ್ಲ, ಅದಕ್ಕೆ ಉಳ್ಕೊಂಡಿತ್ತು, ಅದಕ್ಕೆ ಈಗ ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್ ಹಸ್ಬೆಂಡ್. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಹಸ್ಬೆಂಡು ನಿಮ್ ತರಾನೇ ಮುದ್ದಾಗಿದೆ. ನಾನಿರೋವರೆಗೂ ಇದನ್ನ ಜೋಪಾನವಾಗಿ ನೋಡ್ಕೋತೀನಿ. ಯಾಕೆ ಹಸ್ಬೆಂಡು? ಈ ಗೊಂಬೆ ಎಷ್ಟು ಅದೃಷ್ಟ ಮಾಡಿ ನಿಮ್ಮಿಂದ ಮುತ್ತು ಕೊಡಿಸ್ಕೊತಾ ಇದೆಯಲ್ಲ. ಕೊಡಬಾರ ಟೈಮಲ್ಲಿ ಟೆಡ್ಡಿ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟು ನಾನು ಅನಿಸ್ತು. ನಾನು ಪ್ರೀತಿಯಿಂದ ಕೊಟ್ಟಿದ್ದೀನಿ, ಹೆಂಗೆಂಗ ಬಳಸ್ತಿದ್ದೀರಲ್ಲ, ಕೊಡಿ. ಬನ್ನಿ ಈ ಕಡೆ. ಇನ್ಮೇಲೆ ಇದು ನಿನ್ನ ಜಾಗ, ಇಲ್ಲೇ ಆರಾಮಾಗಿರು. ಇತ್ತೀಚೆಗಷ್ಟೇ ನಮ್ಮ ಪ್ರೀತಿ ಶುರು ಆಗಿದೆ, ಆದರೆ ನಮ್ಮ ನಂಟು 100 ಜನ್ಮತಿಥಿಯೇನೋ ಅಂತ ಅನ್ನಿಸ್ತದೆ. ನಿಜ ಹಸ್ಬೆಂಡು, ನಾನು ಯಾವತ್ತು ನಿಮ್ಮನ್ನು ಮದುವೆ ಆಗಿ ಮನೆಗೆ ಬಂದೋ ಅವತ್ತು ನನ್ನ ನಿಮ್ಮ ಮೇಲೆ ಪ್ರೀತಿ ಹುಡ್ತು. ಹೌದಾ? ಹಾಗೆಲ್ಲ ನಾನು ನಿಮ್ಮನ್ನು ಮಾತಾಡ್ಸ್ತಾನೆ ಇರಲಿಲ್ಲ, ಬೈತಿದ್ದೆ, ಇರಿಟೇಟ್ ಮಾಡ್ಕೋತಿದ್ದೆ. ಆದರೂ ನನ್ನ ಮೇಲೆ ಪ್ರೀತಿ ಹೆಂಗೆ ಹುಡ್ತು? ಒಂದು ಹೆಣ್ಣಿಗೆ ಅವಳ ಗಂಡ 3 ಗಂಟೆ ಹಾಕಿದ್ಮೇಲೆ ಮುಗೀತು. ಅವನು ಹೇಗೆ ಏನೇ ಮಾಡಿ, ಒಳ್ಳೆಯವನೋ ಕೆಟ್ಟವ, ತಾಳಿ ಕಟ್ಟಿಸ್ಕೊಂಡು ಕ್ಷಣದಿಂದ ಅವಳ ಗಂಡನೇ ಸರ್ವಸ್ವ ಆಗ್ತಾನೆ. ನನ್ನ ಮೇಲೆ ನಿಮ್ಗೆ ಇಷ್ಟೆಲ್ಲ ಪ್ರೀತಿ ಇದ್ರು ನನ್ನ ಹತ್ರ ಯಾಕೆ ಹೇಳ್ಕೊಳ್ಳಿಲ್ಲ? ಬಾಯಿ ಬಿಟ್ಟು ತನ್ನ ಪ್ರೀತಿನ ಹೇಳಕ್ಕಾಗದಿರೋ ಹೆಣ್ಣು ಆ ಪ್ರೀತಿನ ತನ್ನ ಗಂಡನ ಮೇಲೆ ಕಾಳಜಿ ತೋರಿಸೋ ಮೂಲಕ ಹೇಳ್ಕೊತಾಳೆ. ಆದರೆ ನಾನಂತ ಗಂಡಂಗೆ ಅದು ಅರ್ಥ ಆಗ್ಲಿಲ್ವಲ್ಲ. ನಾನು ನಿಮ್ಗೆ ಎಷ್ಟು ಹತ್ರ ಬರ್ತಿದ್ರು ನೀವೇ ನನ್ನಿಂದ ದೂರ ಹೋಗ್ತಿದ್ರಿ. ಆಮೇಲೆ ಕೊನೆವರೆಗೂ ಫ್ರೆಂಡ್ ಆಗಿರೋಣ ಅಂತ ಹೇಳಿದ್ರು. ಆದರೆ ಒಂದಲ್ಲ ಒಂದಿನ ನೀವು ನನ್ನ ಪ್ರೀತಿಸ್ತೀರಾ ಅನ್ನೋದು ನನ್ನ ಮನಸ್ಸಿನ ಮೂಲೆಯಲ್ಲಿತ್ತು. ಅದೀಗ ಹೊರಗೆ ಬಂದು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹರಾಡ್ತದೆ ಅಲ್ವಾ? ಇವತ್ತಿನ ದಿನ ನಮ್ಮ ಪಾಲಿಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಈ ಮೊಮೆಂಟ್ನ ನಾನು ಯಾವತ್ತೂ ಮರೆಯಲ್ಲ.